ಯಪ್ಪೋ ಭಗವಂತ ಈ ಇಲ್ದಾಗ ಕಳಕಿಲ್ಬೇಕೆ ನಾನು ಏನ್ ಕೆಲಸ ಕೊಡ್ನಪ್ಪ ನನ್ ಗಂಡ ಕಳಕಿರು ಸೊತ್ತೆ ತಕೋ ಅದು ಮಾಡು ಇದು ಮಾಡು ಗೊತ್ತಿತ್ತ ಕನ್ನಡಿ ಬರೀ ಇವೇ ಆಯ್ತು ಯಾವ ಕೂಲಿ ಹೆಂಗೋಸ್ಕರ ಬಂದಿಲ್ಲ ನಾನು ಒಬ್ಬಾಕಿನೇ ಕೇಳ್ಬೇಕೇನ ಇಲ್ಲಿ ಓಹೋ ಚಿಕ್ಕತೆಯವರು ಚಿಕ್ಕತೆ ಅಲ್ಲ ದೊಡ್ಡತೆ ದೊಡ್ಡತೆ ಲಕ್ಷ್ಮಿ ಐತೆ ಚಿಕ್ಕತೆ ಅಂದ್ರೆ ನೀವು ದೊಡ್ಡತೆ ಏನು ಕಳಕಿಲಕ್ ಬಂದಿರೆ ಇನ್ನೇನವ ಮಾಡೋದು ಕಳಕಿಲ್ನೇ ಬೇಕಲ್ಲ ಕಿತ್ತಿಲ್ಲ ಅಂದ್ರೆ ನೀನ್ ಬಿಟ್ಟಿಯಾ ನನ್ ಗಂಡಂಗೆ ಹೇಳಿ ಕರ್ಸ್ಕೊಂಡಿಯಲ್ಲ ಕಳಕಿಲಕ್ ಕಳಿಸ್ರಿ ಅಂತ ಹೇಳಿ ಯವ್ವ ನೀನ್ ಈ ತರ ಮಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲ ಬುಡೆ ಸುಂದ್ರಿ ನಿನ್ನ ಮತ್ತೆ ಮನೆ ಕುಂತ್ ಧಾರವಾಡ ಎಮ್ಮೆ ಆಗ್ಬೇಕು ಅನ್ಕೊಂಡಿ ಕೀಳು ಕಿತ್ರಾರು ಬುದ್ಧಿ ಕಲಿತೀನಿ ಗಂಡ ಸರಿಯಾಗಿ ಮಾಡೋಣ ಬಿಡು ಕಳೆ ಕಿಳಿಸೋದು ರೊಕ್ಕ ಇದ್ ಮಾಡ್ಸೋದು ಕಲ್ಲಾಯಿಸೋದು ಎಲ್ಲ ಮಾಡ್ತಾವನೆ ಅದಕ್ಕೆ ಯಪ್ಪ ಬೇಸಿರೋದು ಆ ಕಡೆ ತಿರ್ಕ ಕುತ್ಕ ಏನಾರು ಊಸ್ಕಿಸ್ಬಿಟ್ಬಿಟ್ಟು ಬರ್ರ ಅಂತ ಊಸ್ ಬರೋ ನಂಗ ಈ ನೋಡು ಅಂಡ ಇತ್ತಗೆ ಯಾಕ ಕೂತಿರುದ ಮೇವ್ ನಾನು ಹೇಳು ಊಸ್ ಬಿಡೋ ಅನ್ಕೊಂಡು ತಿಕ್ಕ ಮುಚ್ಕೊಂಡು ನೀನ್ ಆ ಕಡೆ ತಿರ್ಕ ಕುತ್ಕ ನಿಂಗೆ ಅಷ್ಟು ಸಂಕಟ ಆದ್ರೆ ಈ ಕಡೆ ತಿರ್ಕ ಕುತ್ಕೋಬೇಕಂತ ಕಳೆ ಕಿಳಕ್ ಕೊಡೋಲ್ಲ ಮಾಡೋಲ್ಲ ನಿನ್ ಗಂಡ ಹೇಳ್ತೀನಿ ಬರ್ಲಿ ಇವತ್ತು ನಿನ್ ಗಂಡ ರೆಡ್ಡಿ ಇದೇನಪ್ಪ ನಂಗ ಜಗ್ಗಿ ಆಟ ಬರಕ್ ನಿಂತ್ಬಿಟ್ಟದ ಅಯ್ಯೋ ಇವಳು ಹೇಳ್ತಿದ್ದೆ ಈಟತ್ವ ಇವಳು ಹೆಂಗ್ ಬೈಕಂದಳು ಏನು ಬದ್ ಹೊರಕ ಬಿಟ್ರೆ ಏನಪ್ಪ ಮಾಡುದು ನನ್ ಗಡ್ಡೆ ಇವತ್ತು ನನ್ ಬಿಟ್ಟಾನೆ ನನ್ಗ ಊಸ್ ಜಗ್ಗಿ ಬರಕ್ ನಿಂತ್ಬಿಟ್ಟವಲ್ಲವ ಯಪ್ಪ 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 ತೂ ಜಯಮ್ಮ ಏನ್ ತಿಂದ್ ಬಂದಿಯೇ ಧಾರವಾಡ ಎಮ್ಮೆ ನನ್ಗೆ ಹೇಳ್ತಿದ್ದ ಊಸ್ ಬಿಡ್ತಿ ಅಂತೇಳಿ ನೀನೇ ಬಿಡ್ತಿದ್ದಿಲ್ಲ ಮನ್ ಕೈಯೋಗ ನೀನ್ ಕೊಟ್ಟೋಗ ಊಸ್ ಬಿಡುದ್ ನೋಡ ಬುರ್ನ ಬಿಡ್ತಾಳ ಅವಳೆ ಗಬ್ಬುಂಡೆ ಬಿಡು ನಿಲ್ಸು ಸುಮ್ತಾವಳೆ ಏ ನಾನಲ್ಲ ಬಿಟ್ಟಿದ್ದು ನಾನಲ್ಲ ನಾನ್ ಊಸ್ ಬಿಡಕ ಬರಕಿಲ್ಲ ನಾನಲ್ಲ ಅಲ್ಲ ಇದ್ದವ್ರು 3 ಮಂದಿ ಕದ್ದವ್ರು ಯಾರು ಅಂದ್ರ ನೀವಿಬ್ರು ಆ ಕಡೆ ಕೂತಿರವ ನಾನು ಒಬ್ಬಾಕಿನೇ ಈ ಕಡೆ ಕೂತಿರು ನಾನಂತೂ ಬಿಟ್ಟಿಲ್ಲ ನಿಮ್ಮಿಬ್ರಾಗ ಯಾರು ಬಿಟ್ಟಿರಿ ನೋಡ್ರಿ ಏನೇ ಏಳಕ್ಕ ಇರವಕ್ಕ ಯಾರು ಬಿಟ್ಟಿದ್ದು ಹೂಸು ಒಟ್ಟಂಬ ಆಟ ಮಟ್ಟ ಬಿಟ್ರಲ್ಲ ಗಬ್ಬುಂಡವ ಏನ್ ತಿಂದು ಬಂದ್ರು ಬೆಳಗ್ಗೆ ಎಲ್ಲ ಕಾರದೇನೋ ಸಿಬಿ ಕಾರದ್ದು ತಿಂದು ಬಂದ್ಬಿಟ್ಟಿರಿ ಅದಕ್ಕೆ ಬಾಂಬ್ ಬಿಡಕತ್ತೀರಿ ನಾನ್ ಬಿಟ್ಟಿಲ್ವೇ ಸುಂದ್ರಿ ಈ ಗಬ್ಬುಂಡನೆ ಬಿಟ್ಟಾಳ ಈ ಗಬ್ಬುಂಡಿಯ ಒದ್ದು ಹೊರಗಾಕುತ್ತು ಊಸ್ ಬಿಡ್ಕೊಂಡ್ ಇಲ್ಲ ಮುಂದೆ ಕಾಲ ಕಳ್ಸಿಲ್ಲ ಹಿಂದ್ ಕಾಲ ಬಾ ಯಾವ ನಾನೇ ಮುಂದೆ ಹೋಯ್ತೀನಿ ಅವತ್ತು ಗಬ್ಬುಂಡೆ ಇವಳು ಗಬ್ಬುದು ಜಯಮ್ಮ ಏನ್ ತಿಂದು ಬಂದ ಇವಳ ಕೊಟ್ರಾಕಂದು ಊಸ್ ಬಿಟ್ಕೊಂಡು ನೀನು ನಮ್ನು ಕಳೆ ಕೆಲ್ಸ ಮಾಡ್ತೀಯಲ್ಲ ಇವತ್ತು ನೀನು ಯವ್ವಾ ಗಬ್ಬುಂಡೆ ಏನ್ ತಿಂದು ಬಂದವ ಯವ್ವಾ ಗಬ್ಬು ಅಂತ ಅದ್ರಾಗ ಬೇರೆ ತೇಗ್ ಬೇರೆ ಏನಮ್ಮಿ ಈಟು ಏನ್ ತಿಂದು ಬಂದಮ್ಮಿ ಹಿಂಗ ಒಳ್ಳೆ ಎಮ್ ಕೊಟ್ರಾಕುತ್ತಲ್ಲ ಗೋವು ಅನ್ನಂಗ ಹಂಗ್ ಕೊಟ್ರಾಕ್ತಿದಿ ಅದು ನನ್ ಗಂಡ ಚವಳಕಾಯಿ ಪಲ್ಯ ಮಾಡುವನ್ನ ಜಗ್ಗಿ ಮಾಡಿ ತಿನ್ಬಿಟ್ಟೆ ಅದು ಒಂಥರ ಹೊಟ್ಟೆ ತುಳ್ಕಿಸ್ತದೆ ಕಣ್ರೆ ನಾನು ಏನ್ರೇ ಮಾಡ್ಲಿ ಯವ್ವ ನಿನ್ ಗಂಡ ಚವಳಕಾಯಿ ಪಲ್ಯ ಕೊಟ್ಟದ್ದು ನೀನ್ ಇಲ್ಲಿ ಬಂದು ಬಟ್ರಾಕೊಂಡು ಕೊಟ್ರಾಕೊಂಡು ಬುರ್ ಅಂತ ಆಟ ಮಾಡ್ಬಿಟ್ಕೊಂಡು ಯವ್ವ ತಾಯಿ ಗಬ್ಬುಂಡೆ ನೀನು ಫಸ್ಟ್ ಹೋಗು ಬರೋಗತ್ತಾಗ ಯವ್ವ ಇವತ್ತೆಲ್ಲ ನಿನ್ ಊಸ್ಕಮ್ನ ಕುಡಿದಿ ಆಗೋಯ್ತಲ್ವ ನಮ್ಗೆ ನಾವು ಅಟ್ಟಿಗೆ ಫುಡ್ ಪಾಯ್ಸನ್ ಆಗ್ಬಿಟ್ಟು ಹೋಗ ಜಯಮ್ಮ ಹೋಗು ಫಸ್ಟ್ ಗಬ್ಬುಂಡೆ ಆಗಿನಿಂದ ಬಟ್ರ ಅಂತ ಅವಳ ಕುಲಿಯಕ್ ಬಂದಿರೋದು ನೀನು ಕೆಲಸ ಮಾಡೋಕ ಇಲ್ಲಾಂದ್ರೆ ಬಟ್ರ ಅನ್ನಕ ಯವ್ವ ಗಬ್ಬುಂಡೆ ಯಪ್ಪ ಇವಾಗ ಒಂಚೂರು ಸಮಾಧಾನ ಆಯ್ತು ಯವ್ವ ಏನ್ ಗಬ್ಬುಂಡೆ ಅದಲ್ಲಪ್ಪ ಇವಳು ಗಬ್ಬೋ ಅನ್ನತ್ತು ಗಬ್ಬದು ಅಲ್ಲ ಏನ್ ಮುದ್ದಾ ಮಾಡ್ಕೊಂಡೋಳೆ ನಾನು ಏನ್ರು ನೋಡ್ತಿದ್ರೆ ಕಚ್ಚು ಬಿಡ್ಬೇಕನ್ಸುತ್ತೆ ಸುಂದ್ರಿ ನಾನ್ ಇಷ್ಟಪಟ್ಟಿಲ್ಲ ಅನ್ಬಿಟ್ಟು ಹಂಗ ಮಕ್ಕೊಂಡೊಳೆ ಕೋಪ ಮಾಡ್ಕೊಂಡು ನಿನ್ ಕೋಪ ಎಲ್ಲ ತಣ್ಣಗ್ ಮಾಡೋದ್ ನನ್ ಗೊತ್ತೈತೆ ಜೈರೋಹಿಣಿ ಸುಂದ್ರಿ ಕೋಪದಲ್ಲಿ ಮಾತ್ರ ಮುದ್ದು ಅರ್ಧನಿ ನೋಡಕ್ ಮಾತ್ರ ಮುದ್ದಾಗದಲ್ಲ ನನ್ನೇನ್ರು ನಾನೇ ಇವಳನ್ ತಪ್ಪಾಗ ಅರ್ಥ ಮಾಡ್ಕೊಂಡು ಇವಳ ಜೊತೆ ಮಾತಾಡಕ್ಕೂ ಆಗ್ಲಿಲ್ಲ ಬಿಡಕ್ಕೂ ಆಗಿದ್ದಿಲ್ಲ ಗೊಂಬೆ ರಾಣಿ ಅಯ್ಯೋ ರೀ ನಿಮ್ದಲ್ವಾ ಮಂಚ ನಂಗ್ ನಿದ್ದೆ ಬಂದ್ಬಿಟ್ಟಿದ್ರಿ ಅದಕ್ಕ ಮಕ್ಕೊಂಡ್ಬಿಟ್ಟಿದೆ ನಿಮ್ಗೇನ್ ಬೇಜಾರಿಲ್ಲ ತಾನೆ ನನಗ್ ನಿದ್ದೆ ಬಂದಿತ್ತಂತ ಮಕ್ಕೊಂಡೆ ಅಷ್ಟೇ ಏನು ಬೇಜಾರಿಲ್ಲ ತಾನೆ ಅಯ್ಯೋ ದಡ್ಡಿ ನಿನ್ನ ನೆಂತು ಇಲ್ಲೇ ಮಕ್ಕೋಬೇಕು ಸರಿ ಏನ ನಿಂಗೆ ಅಷ್ಟು ಗೊತ್ತಾಗಿಲ್ಲೇನ ಇಲ್ಲೇ ಮಕ್ಕೋಬೇಕು ಮಂಚದಾಗಿ ಬೇಜಾರಿಲ್ವೇನ್ರಿ ಇದಿಲ್ವೇನ್ರಿ ಅಂತ ಕೇಳ್ತಾಳೆ ಸುಂದ್ರಿ ಯಪ್ಪೋ ನನ್ ಗಂಡಂಗೆ ಎಲ್ಲೋ ಹುಚ್ಚಿಡ್ದು ಬಿಟ್ಟೈತೆ ಯಾವ್ದಾರ ಗಾಳಿಗಿಳಿ ಬಂದ್ ಮಿಟ್ಕೊಬಿಡ್ತಾ ಹೆಂಗ ರೂಮಕ್ಕ ಮಕ್ಕ ಬಿಡ ಅಂತಿದೆ ಇವತ್ ನೋಡಿದ್ರೆ ಮಕ್ಕು ಅಂತಿದ್ಯಲ್ಲಯ್ಯ ನಿಂಗೆ ಜೀಟಾಲು ಹುಚ್ಚ ಹಿಡ್ತಿರೋದು ನನ್ಗಂತೂ ದಿಟ್ಟಾಲು ಗೊತ್ತೈತೈತೆ ನಿಂಗ್ ಹುಚ್ಚ ಹಿಡ್ದೈತೆ ಕಣಯ್ಯ ದೊಡ್ಡ ಹುಚ್ಚ ಬಿಡ್ತೈತೆ ಅತ್ಯವರ ಇದು ಮಾವ ಸಜ್ಜ ಮಾವ ಬರ್ರಿಲಿ ಅಕ್ಕ ಅವಳ ಹೆಸರು ಬರೋದೇ ಇಲ್ವಲ್ಲ ಮಯೂರಿ ಅಕ್ಕ ಬರ್ರಿಲಿ ಅಕ್ಕ ಅಲ್ಲ ಕಣೆ ಜೈರೋಹಿಣಿ ಆ ಜೋರ ಯಾಕೆ ಕುತ್ಕೊಂಡ್ವಳೆ ಅತಿವರ ಮಾವ ಅಂತೇಳಿ ನಿಮ್ಮ ಅಕ್ಕನೋ ನಿಧಾನ ಕೊತ್ತವಳಿರು ಅವಳು ಬಸ್ ಹೆಂಗ್ಸಲ ಬಾಳ ಓಡಾಡಂಗಿಲ್ಲ ನಿಧಾನ ಕೊತ್ತವಳ ಎದಕ್ ಅನ್ಕೊಂಡಿ ಯಾಕ ಅನ್ಕಂಡು ಯಾಕ ಅತಿಯವರ ನಿಂಗೊಂದ್ ವಿಚಾರ ಗೊತ್ತೈತೇನಾ ನಿನ್ ಮಗ ಇವತ್ತು ಇಲ್ಲೇ ಮಕ್ಕ ಬಗ್ಲಾಗಿ ಅಂತನ ಇದೇ ಮೊದಲನೇ ಕಿತಕ್ಕನ ಅತಿಯವರ ಅಂತಿರೋದವನು ಯಾವ್ದಾರ ಗಾಳಿಗಿಳಿ ಮೆಟ್ಟಿರ್ಬೇಕು ಅಂದ ಹಿಡ್ದಿನ ಒಂದಿನಕ್ಕೂ ಅಂದಿಲ್ಲ ಇವತ್ತಂಗ ಅಂತವನಂದ್ರ ಇವ್ನ್ಗೆ ಯಾವ್ದಾರ ದೊಡ್ಡ ಗಾಳಿನೇ ಮೆಟ್ಟಿರ್ಬೇಕು ಹೆಣ್ ಗಾಳಿನೇ ಮೆಟ್ಟಿರ್ಬೇಕು ಕಣತೆ ಅಲ್ಲ ಗಂಡ ಪಗ್ಲಕ್ ಮಕ್ಕಂದ್ರೆ ಅವ್ನು ಪ್ರೀತಿ ಹುಟ್ಟೈತೆ ಅಂತ ಅರ್ಥ ಈ ಬೆಣ್ಣು ಮುದೇವಿಗೆ ಯಾವಾಗ ಅರ್ಥ ಆಗುತ್ತೋ ಏನು ಒಳ್ಳೆ ಸುಮ್ಮನೆ ಒಳ್ಳೆ ಒಯ್ಕಂತೈತೆ ಬೇ ಅಂತೇಳಿ ಈ ಹುಡುಗಿಗೆ ಅರ್ಥ ಆಯ್ತು ಇನ್ನ ಎಳ್ಸು ಅರ್ಥ ಆಯ್ತು ಗಂಡನೇ ಅರ್ಥ ಮಾಡಿಸ್ಬೇಕು ಅಯ್ಯೋ ಇದು ಖುಷಿ ವಿಚಾರ ಅಲ್ಲವಾ ನೀನ್ ಯಾಕೆ ಅವಳೆ ದೇವ್ರು ಓದಿಂಡು ಅಂತಿ ಅವ್ನು ಯಾಕೆ ಮಕ್ಕ ಅಂತವನೇ ಅದನ್ನ ಕೇಳ್ಬೇಕು ತಾನೆ ಅದನ್ನ ಬಿಟ್ಟು ಹಿಂಗ ಕರೆದ್ರೆ ಗಂಡ ಇಡ್ತೀನಿ ಅನ್ವಾಗ ಇಬ್ರು ಅಕ್ಕಪಕ್ಕನೆ ಮಕ್ಕ ಬಕ್ಕವ ನೀನೇ ಯಾವಾಗ ಕಲೀದು ಅಯ್ಯೋ ತಾಯಿ ಹಿಡ್ದಿನ ಅವನು ಮಕ್ಕ ಬೇಡ ಅಂತ ಬೈತಿದ್ದೇನೋ ಕೆಳಗೆ ಮಕ್ಕತ್ತಿದ್ದೇನೋ ಅದಕ್ಕಲ್ಲ ಏನ್ರಿ ಅತ್ತಿಯವರ ಹಿಡ್ದಿನ ನಾನು ಕಂಡ್ರ ಆಯ್ತಿದ್ದಿಲ್ಲ ಇವಾಗ ಬಾಯಿಲೆ ಮಕ್ಕ ಅಂತಾನೆ ಅಂದ್ರ ಏನೋ ಇರಬೇಕು ನಾನು ಕೊಲ್ಲಕ್ಕೇನಾರು ಮಾಡೋನೆ ಹೆಂಗತ್ತ ನಾನು ಕೊಂದುಬಿಟ್ರ ಇವನು ನಾನು ಮಕ್ಕಳ ಕೇಳ್ಕನತ್ತ ನಿನ್ ಪಕ್ಕನೆ ಮಗನ ಮಕ್ಕತ್ತೀನಿ ಏನ್ರಿ ಅತ್ತಿಯವರ ನಾನು ಹೇಳ್ತಾನೆ ಇವನಿ ಅದಕ್ಕೆ ನಗ್ತಾನೆ ಇದ್ರ ನಾನು ಹೇಳಿದ್ ನಿಮ್ಗೆ ತಮಾಸೆ ಹೆಂಗೆ ಕಾಣ್ತೈತೇನ ನಾನು ದಿಟ ಹೇಳ್ತಾನೆ ಕಣ್ರಿ ಅವಯ್ಯ ನನ್ನ ಸಾಯ್ಸಕ್ ನೋಡಿರ್ಬೇಕನತ್ತೆ ಅದಕ್ಕೆ ಇಲ್ಲೇ ಮಕ್ಕ ಅಂತವನ ನಂಗೆ ಭಯ ಆಯ್ತೈತೆ ಕಣತ್ತೆ ನಾ ಮಕ್ಕಳ ಕಿಲೈಲಿ ನಾನು ನಿನ್ ರೂಪಕ್ಕೆ ಬಂದು ಮಕ್ಕತೀನಿ ಅಂತ ನಂಗೆ ಬೇಡ ಕಣತ್ತೆ ರೂಮು ಈ ರೂಮ್ ನಾನು ಬಿಟ್ಬಿಡ್ತೀನಿ ನಾನು ಬೇಡ
ಏ ಉಚ್ಮಲ್ಲಿ ಮಳೆ ಬರ್ತದ ಕೆಳಗ್ ಮಲ್ಕ ಸೀತಪಟ ಆದದು ಇಲ್ಲ ಮಕ್ಕ ಅಂತಂದು ಅದಕ್ಕೆ ಕೂಡ ಹಿಂಗಾಡಿ ಯವ್ವ ನಮ್ಮ ಅವ್ವನ ಎಲ್ಲಾನು ಕರ್ಸ್ಬಿಟ್ಟಲ್ಲ ಒಳ್ಳೆ ಮೂದೇವಿ ಏಯ್ ನಿಂಗೆ ಆಟ ಗೊತ್ತಾಗಿಲ್ಲ ಏನ ಓ ಯಾರು ಅದಕ್ಕೆ ಇದು ಮಾಡ್ತಾರೇನ ನೀನು ಸಾಯಿಸ್ಬಿಟ್ಟು ನನಗೇನಾರು ಬರೋದೇನಾರು ಐತೇನ ನೀನಂತ ಏನೋ ಮಳೆ ಬರ್ತೇನೆ ಅಂದ್ರ ನಂಗೆ ಏನಾರು ಆಗ್ಬಿಡುತ್ತೆ ಅಂದ್ಬಿಟ್ಟ ಮಕ್ಕ ಅಂದಿದ್ದು ನನಗೆ ಅರ್ಥನೇ ಅಲ್ಲ ಕಣ್ರಿ ನೀನು ಎಲ್ಲಿ ನನಗೆ ಕೊಂದ್ಬಿಡ್ತೀವೋ ಅಂತೇಳಿ ಪಾಪ ಭಯ ಆಗ್ಬಿಡ್ತು ದಿಗ್ಲುಟ್ಬಿಡ್ತು ಅದಕ್ಕೆ ಎಲ್ಲಾರನ್ನೂ ಕರೆದೆ ಬೇಜಾರಾಗಬೇಡ ಪ್ಲೀಸ್. ಹಬ್ಬ ಭಗವಂತ ನನ್ನ ಮಗನ ಮನ್ಸಾಗ ಈಗಾರು ಪ್ರೀತಿ ಅನ್ನೋದು ಗೊತ್ತಲ್ಲ. ನನ್ನ ಮಗ ಸೊಸೆ ಆದಷ್ಟು ಹುಷಾರಾಗಿ ಚೆನ್ನಾಗಿದೆ ಬಿಟ್ರೆ ಸಾಕಪ್ಪ. ಇಬ್ಬರು ಯಾವಾಗಲೂ 100 ಕಾಲ ಹಿಂಗೇ ಇರಲಿ. ಅಲ್ಲ ಕಣ್ರಿ ಮನಜನವೇ ಜೈರೋಯಿನವೇ ಈಗೀಗ ಪ್ರೀತಿ ಬಿದ್ದವ್ರೆ ಅಂತ ಅನಿಸ್ತಿಲ್ಲ ನಿನ್ಗೆ? ನೋಡು ಇಬ್ರು ಹೆಂಗೆ ಆಡ್ತಾರೆ. ಒನ್ ಟೈಮ್ ಇರಕ್ಕಿಲ್ಲ ಇಬ್ರು ಒಂಥರ ಮುದ ಮಾತಾಡ್ತಾರಲ್ಲ. ಹೌದು ಕಣೆ ಏಟು ಮುದ್ದ ಮಾತಾಡ್ತಾರೆ ನೋಡು. ಹಂಗೆ ಯಾವಾಗಲೂ ಖುಷಿಯಾಗಿರ್ಲಿಕ್ಕವ ನೋಡು ಇಬ್ರು ಬೇಸ್ ಮಾತಾಡ್ತಾರ ಬಿಡ್ತಾರ ಹೆಂಗ ಇದು ಬಿಟ್ರೆ ಸಾಕು. ಹೆಂಗೋ ನಾವು ಒಂದು ಮಾಡ್ಬೇಕು ಅಂದ್ಕೊಂಡು ಅವರೇ ಒಂದಾಯ್ತವ್ರೆ ಅಲ್ಲಿ ಇನ್ನೇನತ್ತೆ ಅವರಿಬ್ರು ಚಿಂತೆ ಇಲ್ವಲ್ಲತ್ತೆ. ಅವರಿಬ್ರು ಕಣ್ಣಲ್ಲೇ ಸೆಳಿತಾವ್ರೆ ನಡೀರಿ ಓಮಂತ. ಸರಿ ನಲ್ಲಿ ಹೇಳಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಏನು ನೋಡೋದು ನಡೀರಿ ಒಳಕೋಮಂತ ನಾವು ಹೊರಕ್ಕ. ಅವರಿಬ್ರು ಏನೋ ಮುಳುಗಾವ್ರೆ ಡೀಪಾಗಿ ಯೋಚನೆ ಮಾಡ್ತಾವ್ರೆ. ನಡೀರಿ ಅವ್ರು ನೋಡ್ಕೊಂಡು ಕೂತ್ಕೊಳ್ಳಿ. ಹಬ್ಬ ಇವ್ರ ಕಣ್ಣಲ್ಲಿ ಯಾವ ಥರ ಫೈಜನ್ ಇರುತ್ತೆ. ಫೈಜನ್ ಅಲ್ಲ. ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇವ್ರಿಗೂ ಮನ್ಸಾಗೂ ನನ್ನ ಮ್ಯಾಗ ಪ್ರೀತಿ ಹುಡ್ತೈತಾ ಒಂದು ಅರ್ಥನೇ ಆಗ್ತಿಲ್ಲ. ಅಲ್ಲ ಇವಳು ಕಣ್ಣು ನೋಡ್ತಿದ್ರೆ ಏನೋ ಥರ ಐತೆ. ನಾನು ಕಳೆದೋಗ್ತೀನೇನೋ ಅನ್ನೋ ಥರ ಇದೆ. ಅಟ್ಟು ಮುದ್ದಾಗಿದ್ದಾಳೆ. ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಂಗೆ ಎಷ್ಟು ದಿನ ಬೇಕಿತ್ತು. ಏಟ್ ಮಂದಿ ಹಿಂದೆ ಹೋದ್ರೂ ಕಟ್ಕೊಂಡು ಹೆಂಡ್ತೀನಿ ಇಟ್ಕೊಂಡೋಳು ಅವಳೇನು ಇಟ್ಕೊಂಡೋಳಲ್ಲ ಲವರ್. ಏನು ಆ ಥರ ನೋಡ್ತಿದ್ದೀರಾ? ಏನಾದರೂ ಹೇಳ್ಬೇಕಾ? ಹಂಗೆ ನೋಡ್ಕೊಂಡೇ ಕೂತಿದ್ದೀರಲ್ಲ. ಮಲ್ಕೊಳ್ಳಿ ಆಯಿತು. ಮಳೆ ಬರುತ್ತೆ ಅಂತೀರಾ ಮಲ್ಕೊಳ್ಳಿ. ಮಳೆ ಗಾಳಿ ಜೋರಿದೆ. ಏಕೆ ನೋಡಬಾರ್ದಾ? ಕಣ್ಣು ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ, ನಿಮ್ಮ ಕೈ ಚೆನ್ನಾಗಿದೆ, ನೀವು ಮಾತಾಡೋ ಮಾತುಗಳು ತುಂಬ ಚೆನ್ನಾಗಿದೆ ಕಣ್ರಿ. ಏಟು ಮುದ್ದ ಮಾತಾಡ್ತೀರಾ ಗೊತ್ತಾ ಜೈರುಣಿ ಅವರು ನೀವು ಈಗೀಗ? ಅಯ್ಯೋ ಬಿಡಿಯಪ್ಪ ಕೈನ. ಯಾರು ನೋಡಿದ್ರೆ ಅತ್ತೇನೋ ಅವರು ಎಲ್ಲ ಹೋಗ್ಬಿಟ್ರು. ನೀವು ಆ ಥರ ನೋಡ್ತಿರೋದು ನೋಡಿ ಬಿಡಿ ಕೈನ. ಒಂಥರ ನಾಚಿಕೆ ಆಗುತ್ತೆ ನನಗಂತೂ. ನೀವು ಈಗೀಗ ಬರ್ತಾ ಒಂಥರ ಆಗ್ತಿದ್ದೀರಪ್ಪ. ನಾನಿವತ್ತು ನಿನ್ನ ಹತ್ರ ಒಂದು ವಿಚಾರ ಮಾತಾಡಲೇಬೇಕು. ತಿರಿಕೋ. ಅದನ್ನ ಬಿಟ್ಟು ನೀನು ಆ ಕಡೆ ತಿರ್ಕೊಂಡ್ರೆ ನಾನೇನಂತ ಹೇಳಿ ತಿರಿಕೋ ಈ ಕಡೆ ಅಂತ ಹೇಳಿದ್ದು. ನಾನು ನಿನ್ನ ಹತ್ರ ಇವತ್ತು ಮಾತಾಡಲೇಬೇಕು. ತಿರುಗು. ನಾನು ತಿರ್ಕೊಳ್ಳಲ್ಲಪ್ಪ. ನಂಗೊಂಥರ ನಾಚಿಕೆ ಆಗುತ್ತೆ ಬಿಡಿ ಸುಮ್ಮನೆ ಕೈನ. ನೀವಂತೂ ಯಾವಾಗಲೂ ರೇಗಿಸ್ಕೊಂಡು ಕೈ ಹಿಡ್ಕೊಂಡು ಬಿಡಿ. ಮೊದಲು ಈ ಥರ ಇದ್ದಿಲ್ಲ. ಈಗ ಒಂದೊಂಥರ ಆಡ್ತೀರಪ್ಪ. ಇದೇನು ಕನ್ಸ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಬಿಡಿ ಕೈನ. ಬಿಡಕ್ಕಲ್ಲ ಕೈನ ಹಿಡ್ಕೊಂಡ್ರೆ ಅದು ಗಟ್ಟಿಯಾಗಿ ಹಿಡ್ಕೊಂಡು ಜೀವನ ಮಾಡೋಕ್ಕೆ. ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ತಿರ್ಕೊಳ್ಳಿ ಅಂತ ತಿಂತಾನೆ ತಿರ್ಕೋಬೇಕು ಈ ಕಡೆ. ಅದನ್ನ ಬಿಟ್ಟು ಆ ಕಡೆ ತಿರ್ಕೊಂಡು ನಾವು ಹಂಗೆ ಹಿಂಗೆ ಅಂದರೆ ತಿರ್ಕೊಳ್ಳಿ ಅಂತ ಹೇಳಿದ್ದು. ಅಲ್ಲಲ್ಲ ನಮ್ಮ ಹುಡುಗಿಗೂ ನಾಚಿಕೆ ಆಗುತ್ತೆ. ಒಬ್ಬೊಬ್ಬೊಬ್ಬೊಬ್ಬ ಯಾವ ಥರ ನಾಚಿಕೆ ಪಡ್ಕೊಂತಿದೆ. ಮುದ್ದು ಬಂಗಾರಿ. ನೋಡೋಕೆ ಏಟು ಮುದ್ದಾಗಿದೆಯಾ ಗೊತ್ತಾ? ಅದಕ್ಕೆ ನನಗೆ ನೀನಂದರೆ ತುಂಬ ಇಷ್ಟ. ಐ ಲವ್ ಯು ಕಣ್ರಿ. ಈ ವಿಚಾರದಲ್ಲಿ ನೀವು ಸುಳ್ಳು ಹೇಳ್ತಿಲ್ಲ ತಾನೇ? ನಿಜಾನೇ ಹೇಳ್ತಿರೋದು. ನಾನಂದರೆ ನಿಮಗೆ ನಿಜವಾಗ್ಲೂ ಇಷ್ಟನಾ? ನಿಜವಾಗ್ಲೂ ಇಷ್ಟ ಏನ್ರಿ? ನೀವು ಈ ಥರ ಹೇಳ್ತಿದ್ದೀರಾ ಅಂದರೆ ನಾನು ಪ್ರೀತಿ ಮಾಡ್ತಿದ್ದೀರಾ ಅಂತಲೇ ಅರ್ಥ. ನನಗೂ ನೀವು ಅಂದರೆ ಇಷ್ಟ ರೀ. ನನ್ನ ಕೈನ ಯಾವತ್ತೂ ಬಿಡಲ್ಲ ತಾನೇ. ಈ ವಿಚಾರದಲ್ಲಿ ಯಾರು ಸುಳ್ಳು ಹೇಳ್ತಾರಾ? ನನಗೆ ನೀನಂದರೆ ಇಷ್ಟ. ನಿನ್ನ ನಗು, ನಿನ್ನ ಪ್ರೀತಿ, ನೀನು ತೋರಿಸೋ ಪ್ರೀತಿ, ನಮ್ಮ ಅಮ್ಮನಷ್ಟೇ ಕಾಳಜಿ ಮಾಡ್ತೀಯಾ, ನಾನು ತುಂಬ ಚೆನ್ನಾಗಿ ನೋಡ್ಕೊತೀಯ, ಯಾವಾಗಲೂ ರೀ ಅಂತಿರ್ತೀಯ. ಅದನ್ನು ತುಂಬ ಇಷ್ಟ. ನೀನೇ ಟೋಟಲಾಗಿ ನೀನು ಇಷ್ಟ. ಆದರೂ ಸಾರಿ, ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡ್ಬಿಟ್ಟಿದ್ದೀನಿ. ನೀನು ಹಂಗೆ ಹಿಂಗೆ ನೀನು ಅಂತೇಳು ಅಂತೇಳಿ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ತಾನೇ? ನನ್ನ ಜೊತೆ ಜೀವನ ಮಾಡ್ತೀಯ ತಾನೇ? ಅಲ್ಲಿ ನೀವು ಒಳಗೆ ಹೋಗ್ಬೇಡಿ. ನೀವು ಹತ್ರ ನನಗೂ ಒಳಗೆ ಬರುತ್ತೆ. ನಾನು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದು ಬೇಕಂತ ಆಗ್ತವೇನ? ನಮ್ಮ ದೊಡ್ಡಮ್ಮ ಹೆಚ್ಚಿಗಮ್ಮ ಹೇಳ್ತಿದ್ದೆ ಯಾವಾಗಲೂ ಪ್ರೀತಿನ ಪಡ್ಕೋಬೇಕು, ಅದನ್ನು ಕಿತ್ಕೊಳ್ಳೋದಲ್ಲ ಅಂತೇಳಿ. ಕಾಯ್ದ್ರೆ ಯಾವ್ದಾದ್ರು ಸಿಗುತ್ತೆ ಅಂತೇಳಿ. ಇವತ್ತು ನೋಡಿ ನಾನು ಕಾಯ್ದಿರೋದಕ್ಕೆ ತಾನೇ ನೀವು ಸಿಕ್ಕಿರೋದು. ನಮ್ಮ ಪ್ರೀತಿನ ನಿಮ್ಮ ಹತ್ರ ನಾನು ಪ್ರೀತಿಯಿಂದ ಇದ್ದಕ್ಕೆ ತಾನೇ ನಿಮ್ಮ ಪ್ರೀತಿ ನಂಗೆ ಸಿಕ್ಕಿದ್ದು. ನಾನು ಇದನ್ನು ಕಳ್ಕೊಳ್ಳಲ್ಲ ರೀ. ಅಳ್ಬೇಡಿ. ರೀ ಅಳ್ಬೇಡ್ರಿ ಅಳು ನಿಲ್ಲಿಸ್ರಿ. ನೀವೆಲ್ಲ ನನ್ನ ಕೈಯಿಂದ ನೋಡೋಕ್ಕಾಗಲ್ರಿ. ನಿಲ್ಲಿಸ್ರಿ. ನಾನು ಇಷ್ಟಪಡೋ ಹುಡುಗಿ ಇವತ್ತು ಅಳಬಾರ್ದು. ನಾನು ನಿನ್ನ ಹತ್ರ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ದೀನಿ ಅಂದರೆ ಅಳಬಾರ್ದು. ಅವಳು ನಿಲ್ಲಿಸ್ರಿ. ಆದರೂ ಇದು ಕನಸ ನನಗಂತೂ ಒಂದು ಅರ್ಥ ಆಯ್ತಿಲ್ರಿ. ಕನಸ ಒಂಥರ ಇನ್ನು ಕನಸು ಥರನೇ ಇದೆ. ನೀವು ಹೇಳ್ಕೊತಿದ್ರು ನನಗೊಂಥರ ಆಗ್ತಿದೆ ಗೊತ್ತಾ? ಇದು ಕನಸಲ್ಲ ರೀ, ನನ್ಸೆ. ನಾನು ನಿಮ್ಮ ಹತ್ರ ಪ್ರೀತಿ ಹೇಳ್ಕೊಂಡ್ರೆ ತೀಟಾನೆ. ನನಗೆ ನೀವಂದ್ರೆ ಇಷ್ಟ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೀತಿನ ಪಡ್ಕೋಬೇಕೇ ಹೊರತು ಯಾವತ್ತೂ ಕಿತ್ಕೊಳಕ್ಕೆ ಹೋಗ್ಬಾರ್ದು. ಅದು ಕಿತ್ಕೊಂಡ್ರೆ ಭಾಳ ದಿನ ಇರೋದು ಇಲ್ಲ. ಪ್ರೀತಿನ ಯಾವತ್ತಿದ್ರು ಪ್ರೀತಿಯಿಂದನೇ ಹೋಗಿ ಪಡ್ಕೋಬೇಕು. ಅದನ್ನ ಕಿತ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ನೋಡಿ ಪ್ರೀತಿ ಪಡ್ಕೊಂಡಿರೋದಕ್ಕೆ ಎಷ್ಟು ಫೀಲಿಂಗ್ ಇರುತ್ತೆ, ಎಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಅದನ್ನು ಕಿತ್ಕೊಳಕ್ಕೆ ಹೋದರೆ ಅದು ಸ್ವಾರ್ಥ ಆಗುತ್ತೆ ಹೊರತು ಪ್ರೀತಿ ಬರಲ್ಲ. ಅಲ್ಲಿ ಕಾಯಬೇಕು ಮನುಷ್ಯರು. ಕಾಯ್ದಾಗಲೇ ಇವತ್ತೆಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ. ಆ ಪ್ರೀತಿ ಹುಡಿಕೊಂಡು ಬಂದೇ ಬರುತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.